ಮಾರಿ ಸೆಲ್ವರಾಜನ್ನ ಅನ್ನುವ ಒಂದು ಡೈರೆಕ್ಟರ್ಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಕವಿರಾಜ್ ಇಷ್ಟೊತ್ತು ಹೇಳಿದಾಗೆ ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ಮುಟ್ತಾ ಇರುವಂತಹ ಸಬ್ಜೆಕ್ಟ್ ಇದು. ಆ್ಯಕ್ಚುಲಾಗಿ ಎಲ್ಲಿ ಮುಟ್ಟಿದ್ರೆ ತಿರ್ಗಾ ನಾವು ಮೈಲಿಗೆ ಜಾಗಕ್ಕೆ ಬಂದ್ಬಿಡ್ತೀವೋ ಅನ್ನೋ ಆತಂಕ ನಮ್ಮ ಕ್ರಿಯೇಟಿವಿಟಿ ಜನಕ್ಕೆ ಇರಬಹುದೇನೋ. ಹಾಗಾಗಿ ತಮಿಳಲ್ಲಾಗುವಂತಹ ಆ ಶೋಷಣೆ, ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಸಿನಿಮಾಗಳು ಕನ್ನಡದಲ್ಲಿ ಬರೋದಿಲ್ಲ, ಬರ್ತಿಲ್ಲ, ನಮ್ಮಲ್ಲಿ ಪಾರಂಜಿತ್ ಇಲ್ಲ, ನಮ್ಮಲ್ಲಿ ಮಾರಿ ಸೆಲ್ವರಾಜ್ ಇಲ್ಲ ಅನ್ನುವ ಒಂದು ಕೂಗು ಚರ್ಚೆ ಆಗಾಗ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಅದಕ್ಕೆ ಉತ್ತರವಾಗಿ ಈ ಐಡಿಯಾ ಯಾರು ಮಾಡಿದ್ರೋ ಗೊತ್ತಿಲ್ಲ ಟೀಮಲ್ಲಿ. ನಾನು JPಗೂ ಥ್ಯಾಂಕ್ಸ್ ಹೇಳ್ತೀನಿ, ಪವಿತ್ರನ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಪ್ರೊಡ್ಯೂಸರ್ಗೆ. 3 ಜನಕ್ಕೂ ಹೊಸ ಕತೆ ಮಾಡದೆ ಹೋದರು. ಆ ಕಥೆಯನ್ನೇ ಯಾರ್ಯಾರು ಪರಿಯರಂ ಪೆರುಮಾಳ್ ನೋಡಿದಿರೋ ಗೊತ್ತಿಲ್ಲ, ನೋಡಿದರೆ ಆ ಸಿನಿಮಾದ ತಿರುಳು, ಅದರ ನೋವು, ಅದರ ಶಕ್ತಿ, ಸತ್ವ ಎಲ್ಲ ಅರ್ಥ ಆಗಿರುತ್ತೆ. ಅದನ್ನು ತರುವ ಪ್ರಯತ್ನ ಮಾಡಿರೋದಕ್ಕೆ ಮೊದಲಿಗೆ ನಾನು ನಿಮಗೆ ನಿಜವಾಗ್ಲೂ ಪರ್ಸ್ನಲ್ ಆಗಿ ಮತ್ತು ಕನ್ನಡ ಜನತೆ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಕವಿರಾಜ್ ಹೇಳಿದಾಗೆ ಒಂದು ಮಾತಾಡದಿರುವ ಸಮುದಾಯ ಏನಿದೆ, ಮೌನಕ್ಕೆ ಶರಣಾಗಿರಬೇಕು ನೀವು ಅಂತ ತಾಕೀತು ಮಾಡಿಕೊಂಡಿರುವ ಒಂದು ಸಮುದಾಯ ಏನಿದೆ, ಆ ಸಮುದಾಯವನ್ನು ಮಾತಾಡಿಸುವ, ಆ ಸಮುದಾಯದ ನೋವನ್ನು ಪ್ರತಿನಿಧಿಸುವ ಸಿನಿಮಾ ಇದು ಕರ್ಕಿ ಅಂತ ಹೇಳೋದಕ್ಕೆ, ಮತ್ತು ಆ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಖಂಡಿತ ಖುಷಿ ಇದೆ. ಚಿತ್ರದಲ್ಲಿ ನಾನೊಂದು ಪ್ರೊಫೆಸರ್ ಪಾತ್ರ ಮಾಡಿದ್ದೀನಿ. ಈ ಕರ್ಕಿ ಏನಿದ್ದಾನೆ, ಹೀರೋ ಪಾತ್ರ ಏನಿದೆ, ಅವನನ್ನು ಹಂಗಿಸುವ ಪಾತ್ರ, ಅಂದರೆ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಏನಿದೆ, ಆ ಥರದೊಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಭಾಳ ಅವಮಾನ ಮಾಡ್ತೀನಿ. ಅವನಲ್ಲಿರುವ ಬೆಂಕಿ ಹೇಳೋದಕ್ಕೆ ಏನೆಲ್ಲ ಬೇಕೋ ಅಷ್ಟೆಲ್ಲ ಕಡ್ಡಿ ಆಡಿಸ್ತೀನಿ. ಆ ಥರದೊಂದು ಪಾತ್ರ ಮಾಡಿದ್ದೀನಿ. ನನ್ನ ಜೊತೆ ಹೀರೋಯಿನ್ನು, ಸಾಧು, ಒಂದಷ್ಟು ಸ್ಟೂಡೆಂಟ್ಸು, ಮತ್ತು ನಮ್ಮ ಕಾಲೇಜ್ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡಿದ್ದು ದೂರದ ತಮಿಳ್ನಾಡಿನ ತಿರುನೆಲ್ವೇಲಿಲಿ. ಅಲ್ಲೇ ಜೂನಿಯರ್ಸ್ ಕರೆಸಿ ಅಲ್ಲೇ ಒಂದಷ್ಟು ದಿನ ಸ್ವಲ್ಪ ರಿಚ್ ಆಗೆಲ್ಲ ಮಾಡಿದ್ದಾರೆ. ನಮ್ಮನ್ನೆಲ್ಲ ಇಲ್ಲಿಂದ ಅಲ್ಲೇ ಕರೆಸಿ ಅಲ್ಲೇ ರೂಮ್ ಹಾಕಿ ಶೂಟ್ ಮಾಡೋದು ತಿರುನೆಲ್ವೇಲಿ ಅನ್ನೋ ಒಂದು ಸ್ಥಳದಲ್ಲಿ. ಇದಿಷ್ಟು ಹೇಳ್ಬೋದು ಅನ್ಕೋತೀನಿ. ಇನ್ನೇನು ನನ್ನ ಸಿನಿಮಾ ಬಗ್ಗೆ ಮತ್ತು ನನ್ನ ಪಾತ್ರದ ಬಗ್ಗೆ ನಾನು ಹೇಳಿದ್ದೀನಿ. ಒನ್ಸ್ ಅಗೇನ್ JPಗೆ ಥ್ಯಾಂಕ್ಸು, ಪವಿತ್ರ. ಆಮೇಲೆ ಡೈರೆಕ್ಟ್ರು ಇಷ್ಟೆಲ್ಲ ಸಿನಿಮಾ ಮಾಡಿದ್ರು, ಇವಾಗ ಹೆಂಗೆ ಕೈ ಕಟ್ಕೊಂಡು ಸೈಲೆಂಟಾಗಿ ನಿಂತಿದ್ದಾರೋ ಸೆಟ್ಟಲ್ಲೂ ಅಷ್ಟೇ. ನನಗೂ ಒಂದೊಂದ್ಸಲ ಡೌಟ್ ಆಗೋದು, ನಿಜವಾಗ್ಲೂ ಇವರೇನ ಅಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋದು ಅಂತ. ಯಾಕಂದ್ರೆ ನಮ್ಮಲ್ಲಿ ಒಂದು ಸಿನಿಮಾ ಮಾಡಿದ ತಕ್ಷಣ ನಮಗೆಲ್ಲ ಕಿರೀಟಗಳು ಬರ್ತವೆ ಸ್ವಲ್ಪ ಕೆಲವ್ರಿಗೆ. ಬಟ್ ಇವ್ರು ಹೆಂಗೆ ನೋಡಿ, ಅಲ್ಲಿ ಹೆಂಗೇನೆ ನಾನು ಹೊಸಬ ಇದ್ರು ಕೂಡ ತುಂಬ ಹಂಬಲ್ಲಾಗಿ ಅದು ತುಂಬ ತುಂಬ ಖುಷಿ ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರಲ್ಲಿ. ಅದೊಂದು ನೆನೆಸ್ಕೊಳ್ತಾ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಿ, ನಾನೆಲ್ಲ ಬಾಲಣ್ಣ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಾತ್ವಿಕ ಇವತ್ತು ಗೆಸ್ಟಾಗಿ ಬಂದಿದ್ದಾರೆ. ಮತ್ತೆ ಇನ್ನೊಂದು 3 ಡೇಸಲ್ಲಿ ನಮ್ಮ ಸಿನಿಮಾ ಈವೆಂಟಿಗೆ ಇಬ್ಬರು ಮತ್ತೆ ಸೇರ್ತೀವಿ, ಬಾಲಣ್ಣನೂ ಸೇರ್ತೀವಿ.